ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 80 ಬಗ್ಗೆ ಡಿಸ್ಕಷನ್ ಮಾಡಿವಿ. ಏನು ರಾಜ್ಯಸಭೆಯ ರಚನೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ರಾಜ್ಯಸಭೆಯ ರಚನೆ ಹೆಂಗಿರಬೇಕು ಅಂತೇಳಿ ಅಂದ್ರೆ 12 ಜನ ಸದಸ್ಯರು ರಾಷ್ಟ್ರಪತಿಯಿಂದ ನೇಮಕ ಆಗಬೇಕು. ಉಳಿದ ಸಂಖ್ಯೆಯ ಸದಸ್ಯರು 238 ಜನ ಸದಸ್ಯರು ಆಯಾ ರಾಜ್ಯಗಳಿಗೆ ಒದಗಿಸಿಕೊಟ್ಟ ಸೀಟ್ಗಳ ಹಂಚಿಕೆಯ ಆಧಾರದ ಮೇಲೆ ಆಯ್ಕೆ ಆಗಬೇಕು. ಈ ಸೀಟ್ಗಳ ಹಂಚಿಕೆಯನ್ನ ಹೆಂಗ್ ಮಾಡ್ಯಾರು ಅಂತ ಕೇಳಿದ್ರೆ ಅನುಸೂಚಿ 4ರಲ್ಲಿ ತೋರಿಸಿರುವಂತೆ ರಾಜ್ಯಗಳಿಗೆ ಸೀಟ್ಗಳ ಹಂಚಿಕೆಯನ್ನ ಮಾಡ್ಯಾರು ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 80ಕ್ಕೆ ಸಂಬಂಧಿಸಿದಂತೆ ಪೂರ್ಣ ಡಿಟೇಲ್ ಆಗಿ ನಾವೆಲ್ಲ ಅಭ್ಯಾಸ ಮಾಡಿದ್ವಿ. ಇವತ್ತು ಅಭ್ಯಾಸ ಮಾಡಬೇಕಾಗಿರುವಂತ ವಿಷಯ ಅಥವಾ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಲೋಕಸಭೆಯ ರಚನೆ. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಯಾವ ರೀತಿಯ ಸದಸ್ಯರು ಕೂಡಿ ಅದರ ರಚನೆ ಆಗಿರ್ತೈತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಇವತ್ತಿನ ಟಾಪಿಕ್. ಏನ ಅಂತೇಳಿ ನೋಡೋದಾದ್ರೆ ಕಾಂಪೋಸಿಷನ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ಸ್, ಲೋಕಸಭೆಯ ರಚನೆಯ ಬಗ್ಗೆ ಹೇಳ್ತೈತಿ. ಏನು ಲೋಕಸಭೆಯ ರಚನೆ, ಯಾರನ್ನ ಸೇರಿಸಿದ್ರೆ ಅಥವಾ ಯಾವ ರೀತಿಯ ಜನರು ಕೂಡಿದ್ರೆ ಅದು ಲೋಕಸಭೆ ಅನ್ಸ್ಕೋತೈತಿ ಅಂತ. ಹೌದಾ, ಅದು ನೋಡೋಣ ಈಗ. ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ದಿ ಆರ್ಟಿಕಲ್ 331 ದ ಹೌಸ್ ಆಫ್ ದಿ ಪೀಪಲ್ ಶಾಲ್ ಕನ್ಸಿಸ್ಟ್ ಆಫ್. ಹಿಂಗಂದ್ರೆ ಏನ್ರಿ ಅಂತ ಕೇಳಿದ್ರೆ ಸಂವಿಧಾನದಲ್ಲಿ ಒಂದು ವಿಧಿ ಇದೆ. ಆ ವಿಧಿಯ ನಂಬರ್ ಯಾವ್ದಪ್ಪ ಅಂತಂದ್ರೆ 331. ಕಲಂ 331ಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಒಳಪಟ್ಟು ಅದರ ನಿಬಂಧನೆಗೆ ಒಳಪಟ್ಟು ಲೋಕಸಭೆ ಈ ಸದಸ್ಯರನ್ನ ಒಳಗೊಂಡಿರಬೇಕು ಅಂತ ಹೇಳ್ತೈತಿ. ಸರ್, ಆರ್ಟಿಕಲ್ 331 ಏನ್ ಹೇಳ್ತೈತಿ ಅಂತ ಕೇಳ್ಬೋದು ನೀವು. ಆರ್ಟಿಕಲ್ 331 ಏನ್ ಹೇಳ್ತೈತಿ ಅಂತಂದ್ರೆ ಲೋಕಸಭೆಗೆ 2 ಜನಕ್ಕಿಂತ ಹೆಚ್ಚಿಲ್ಲದ ಆಂಗ್ಲೋ ಇಂಡಿಯನ್ಗಳನ್ನ ಲೋಕಸಭೆಗೆ ನೇಮಕ ಮಾಡುವ ರಾಷ್ಟ್ರಪತಿಯ ಅಧಿಕಾರದ ಬಗ್ಗೆ ಹೇಳ್ತೈತಿ. ದೇರ್ ಇಸ್ ಅನ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಟು ಅಪಾಯಿಂಟ್ ಆಂಗ್ಲೋ ಇಂಡಿಯನ್ ಪರ್ಸನ್ಸ್ ಆಫ್ ದಿ ಇಂಡಿಯನ್ ಸಿಟಿಜನ್ಸ್ ಟು ದಿ ಲೋಕಸಭಾ ಬೈ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಯ ಅಧಿಕಾರ ಏನಿದೆ 331ಕ್ಕೆ ಒಳಪಟ್ಟು ಅಂತಂದ್ರೆ ಆರ್ಟಿಕಲ್ 331 ಏನ್ ಹೇಳ್ತೈತಿ ಅಂದ್ರೆ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ಗಳ ಪ್ರಾತಿನಿಧ್ಯತೆ ಇರಲಿಲ್ಲ ಅಂತಂದ್ರೆ, ಕಮ್ಮಿ ಇತ್ತು ಅಂತಂದ್ರೆ ಅವರನ್ನ ಏನ್ ಮಾಡಬೇಕು, ಲೋಕಸಭೆಗೆ ನಾಮನಿರ್ದೇಶನ ಮಾಡಬೇಕು ಅಂತೇಳಿ ಹೇಳ್ತೈತಿ. ಅದನ್ನ ಮೋದಿ ಅವರು ಕಿತ್ಕೊಂಡ್ ಬಿಟ್ರ. ಸಂವಿಧಾನದ ತಿದ್ದುಪಡಿ 104 ತಗೊಂಡ್ಬಂದು ಇದನ್ನ ರದ್ದು ಮಾಡಿದ್ರು. ಹೀಗಾಗಿ ಇದು ನಲಿಫೈ ಆಯಿತು. ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಆರ್ಟಿಕಲ್ 331 ಈ ಸದ್ಯಕ್ಕೆ. ಆದ್ರೆ ಸಂವಿಧಾನದೊಳಗೆ ಹಂಗ ಬರೆದ್ಬಿಟ್ರು. ಆಂಗ್ಲೋ ಇಂಡಿಯನ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ಸರ್, ಇದೇನ್ರಿ ಆಂಗ್ಲೋ ಇಂಡಿಯನ್ಸ್, ಇವ್ರು ಯಾಕೆ ಇಲ್ಲಿ ಬಂದ್ರು, ಇವ್ರನ್ನ ಯಾಕೆ ನಾವು ನೇಮಕ ಮಾಡಬೇಕು ಅಂತೇಳಿ ಕೇಳಿದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಅವ್ರು ಸುಮ್ಮನೆ ಇರಲಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಮಂದಿ ಅವರು ಉಳ್ಕೊಂಡ್ರು. ಹೆಣ್ಮಕ್ಳು ಬಂದಿದ್ರು, ಗಂಡ್ಮಕ್ಳು ಬಂದಿದ್ರು. ಅಲ್ಲಿ ಹೆಣ್ಮಕ್ಳು ಇಂಡಿಯನ್ ಗಂಡ್ಮಕ್ಳನ್ನ ಮದುವೆ ಆದ್ರು. ಆಮೇಲೆ ಅಲ್ಲಿ ಗಂಡ್ಮಕ್ಳು ಇಂಡಿಯನ್ ಹೆಣ್ಮಕ್ಳನ್ನ ಮದುವೆ ಆದ್ರು. ಇಲ್ಲೊಂದು ಹೈಬ್ರಿಡ್ ತಳಿ ಹುಟ್ಕೊಂಡು ಹೈಬ್ರಿಡ್ ಬ್ರೀಡ್. ಅವ್ರ ಎನ್ಸಿಸ್ಟರ್ ಯಾರಪ್ಪ ಅಂತಂದ್ರೆ ಇಂಡಿಯನ್ಸ್ ಅಂಡ್ ಇಂಗ್ಲಿಷ್ ಆರ್ ಯುರೋಪಿಯನ್ಸ್. ನಾ ಹೇಳೋದು ಅರ್ಥ ಆಗತೈತಿ ಅಂತ ಅನ್ಕೊಂತೀನಿ. ಭಾರತಕ್ಕೆ ಬ್ರಿಟಿಷರು ಬಂದ್ರು, ಬ್ರಿಟಿಷರ ಜೊತೆಗೆ ಯುರೋಪಿಯನ್ಸ್ ಎಲ್ಲರೂ ಬಂದ್ರು. ನೋ ಪ್ರಾಬ್ಲಮ್ ಎಟ್ ಆಲ್. ಅವ್ರು ಇಲ್ಲೇ ಉಳ್ಕೊಂಡ್ರಲ್ಲ. ಇಲ್ಲೇ ಉಳ್ಕೊಂಡಾದ ತಕ್ಷಣ ಅವರು ಅದೇನಂತೀರ ಅಂದ್ರೆ ಲವ್ ಮ್ಯಾರೇಜರ್ ಅನ್ರಿ, ಅರೇಂಜ್ ಮ್ಯಾರೇಜರ್ ಅನ್ರಿ, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಅವ್ರನ್ನ ಮದುವೆ ಆದ್ರು. ಇಂಗ್ಲಿಷ್ ಹೆಣ್ಮಕ್ಳು ಬಂದಿದ್ರು ಅಂತಂದ್ರೆ ಭಾರತೀಯ ಗಂಡ್ಮಕ್ಳನ್ನ ಮದುವೆ ಆದ್ರು. ಭಾರತೀಯ ಹೆಣ್ಮಕ್ಳನ್ನ ಇಂಗ್ಲಿಷ್ ಗಂಡ್ಮಕ್ಳು ಮದುವೆ ಆದ್ರು. ಇದು ಆರ್ ಮೂವಿ ಒಳಗ ಯಾರು NTR ಇದ್ದವ ಇಂಗ್ಲಿಷ್ ಹುಡುಗಿಯನ್ನು ಲವ್ ಮಾಡ್ತಿರ್ತಾನಲ್ಲ, ಹಂಗಿದಿಲ್ಲ ಮದುವೆ ಆದ್ರೆ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರೆದ್ರು. ದಿಸ್ ಇಸ್ ಅನ್ ಹೈಬ್ರಿಡ್ ಬ್ರೀಡ್. ದೇರ್ ancestors ಆರ್ ಆಂಗ್ಲೋ ಅಂಡ್ ಇಂಡಿಯನ್ಸ್. ಹೆನ್ಸ್ ದೀಸ್ ಪೀಪಲ್ಸ್ ಆರ್ ಕಾಲ್ಡ್ ಆಸ್ ಆಂಗ್ಲೋ ಇಂಡಿಯನ್ಸ್. ಇವರನ್ನ ನಾವು ಆಂಗ್ಲೋ ಇಂಡಿಯನ್ಸ್ ಅಂತ ಕರೆದ್ವಿ. ಆವಾಗ ಇಂಗ್ಲಿಷರು ಏನ್ ಮಾಡಿದ್ರು ಅಂತಂದ್ರೆ 1909ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಕೊಟ್ಟರು. ಹಂಗೇನೆ 1919ರೊಳಗ ಈ ಆಂಗ್ಲೋ ಇಂಡಿಯನ್ಸ್ಗೂ ಪ್ರತ್ಯೇಕ ಮತದಾನವನ್ನು ಕೊಟ್ಟರು. ಒಡ ದಿವಾಳಿ ಮಾಡಿದ್ರು. ನೀವು ಇಂಗ್ಲಿಷರ್ ಗತಿನೂ ಕಾಣಂಗಿಲ್ಲ, ನೀವು ಇಂಡಿಯಾದವ್ರ ಗತಿನೂ ಕಾಣಂಗಿಲ್ಲ. ಅದಕ್ಕೆ ನಿಮ್ಮನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀವಿ ಅಂತ ಕರೆದು ಅವ್ರಿಗೆ ಸಪರೇಟ್ ಕೊಟ್ಟರು. ನೀವು ನಿಮ್ಮ ಪ್ರತಿನಿಧಿಗಳನ್ನ ನೀವೇ ಆಯ್ಕೆ ಮಾಡ್ರಿ ಅಂತೇಳಿ ಅವ್ರಿಗೊಂದು ಅವಕಾಶ ಕೊಟ್ಟರು. ಕೊಟ್ಟಾದ ನಂತರ ಅದನ್ನ ಸಂವಿಧಾನ ಬರೆಯಾಕತ್ತಿದ್ರಲ್ಲ. ಯಾಕಂದ್ರೆ ನಾವು ಕೆಲವೊಂದಿಷ್ಟು ಸಂವಿಧಾನದ ಭಾಗಗಳನ್ನ ಇಂಗ್ಲಿಷರಿಂದನೇ ಸೀದಾ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿವಿ ನಾನು. ಹೌದಾ, ಆ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ವಿಷಯಗಳಲ್ಲಿ ಇದು ಒಂದು ಆಂಗ್ಲೋ ಇಂಡಿಯನ್ಸ್ಗಳಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಅಂತೇಳಿ. ಅದನ್ನ ಎಲ್ಲಿ ಬರೆದ್ರು ಅಂತಂದ್ರೆ ಆರ್ಟಿಕಲ್ 331 ಬರೆದ್ರು. ಅದಕ್ಕೆ ಕಾಂಪೋಸಿಷನ್ ಆಗ್ಬೇಕಲ್ಲ, ಲೋಕಸಭೆಯ ರಚನೆ ಆಗ್ಬೇಕಾಗಿತ್ತಲ್ಲ. ಯಾರ್ಯಾರು ಕೂಡ ಲೋಕಸಭೆ ರಚನೆ ಆಕೈತಿ ಅಂತ ಕೇಳಿದ್ರೆ ಆರ್ಟಿಕಲ್ 331ಕ್ಕೆ ಒಳಪಟ್ಟಂತೆ
ಒಳಪಟ್ಟಂತೆ ಏನಾದ್ರೂ ಆಂಗ್ಲೋ ಇಂಡಿಯನ್ಸ್ ನ ನೇಮಕ ಮಾಡಿದ್ರು ಅಂತಂದ್ರೆ ಅವರು ಕೂಡ ಲೋಕಸಭೆಯ ಭಾಗ ಅನ್ಸ್ಕೋತಾರೆ ಅಂತೇಳಿ ಹೇಳ್ಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 331 ಇಲ್ಲಿಟ್ರು 81 ಅದಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಒಂದು ವರ್ಡ್ ಅನ್ನ ಬರೆದ್ರು. ರಿಗಾರ್ಡ್ಸ್ ವಿತ್ ದಿ ಆರ್ಟಿಕಲ್ 331 ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ ಆಫ್ ಅಂತೇಳಿ ಬರೀತಾರೆ. ಅದಕ್ಕೆ ಸಂಬಂಧಿಸಿದಂತೆ ಲೋಕಸಭೆ ಇವರನ್ನ ಒಳಗೊಂಡಿರುತ್ತದೆ. ಮೋದಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಆಂಗ್ಲೋ ಇಂಡಿಯನ್ಸ್ ಒಬ್ರು ಉಳದೇ ಇಲ್ಲ, ಎಲ್ಲ ಇಂಡಿಯನ್ಸ್ ಆಗಿ ಹೋಗ್ಬಿಟ್ಟಾರ. ಅದಕ್ಕೆ 104 ಸಂವಿಧಾನದ ತಿದ್ದುಪಡಿಯನ್ನು ತಗೊಂಡ್ಬಂದು ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ರದ್ದು ಮಾಡಿದ್ರು. ದೇರ್ ಇಸ್ ನೋ ಆಂಗ್ಲೋ ಇಂಡಿಯನ್ಸ್ ಅಟ್ ಆಲ್ ಇನ್ ಲೋಕಸಭೆ ನೋ ಡೇಸ್. ಇನ್ನು ಮುಂದೆ ಯಾವಾಗಾದ್ರೂ ಬತ್ತು ಅಂತಂದ್ರೆ ಬರ್ಬೋದು, ಅದೇನಿಲ್ಲ ನಂಗಿಲ್ಲ. ಬಟ್ ಈಗಂತೂ ಇಲ್ಲ. ಹೌದಾ? ಇದು ವಿಷಯ ಗೊತ್ತಿರಬೇಕು. 104ನೇ ತಿದ್ದುಪಡಿ ಗೊತ್ತಿರಬೇಕು. ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಆಂಗ್ಲೋ ಇಂಡಿಯನ್ಸ್ ಗಳನ್ನ ಲೋಕಸಭೆಯಿಂದ ರದ್ದು ಮಾಡಿದ್ರು. ಅವ್ರಿಗೆ ಇರ್ತಕ್ಕಂಥ ಸೀಟ್ಗಳ ಹಂಚಿಕೆಯನ್ನ ರದ್ದು ಮಾಡಿದ್ರು. ಈಗ ಇದನ್ನ ಪ್ರಾವಿಷನ್ ಅನ್ನ ಬಿಟ್ಟು ಹೋಗೋಣ. ಏನು ಆಂಗ್ಲೋ ಇಂಡಿಯನ್ಸ್ ಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಏನ್ ಬರ್ದಾರು ಅನ್ನೋದನ್ನ ಲೋಕಸಭೆಯಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಯಾರು ಏನ್ ಬರ್ದಾರು ಅನ್ನೋದನ್ನ ನೋಡ್ಬೇಕು. ಈಗ ಅಷ್ಟೇ. ಏನು ಇಲ್ಲಿವರೆಗೂ ಆಂಗ್ಲೋ ಇಂಡಿಯನ್ಸ್ ಇದ್ರು ಅಂತಂದ್ರೆ 2 ನಂಬರ್ ಹೆಚ್ಚಿಗೆ ಹಾಕಿದ್ದು. ಈಗ ಆಂಗ್ಲೋ ಇಂಡಿಯನ್ಸ್ ಇಲ್ಲ ಅಂತಂದ ಬಳಕ ಏನ್ ಆಕೈತಿ ಅನ್ನೋದನ್ನ ನೋಡ್ಬೇಕು ಅಷ್ಟೇ. ಹೌದಾ? ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ ಆಫ್ ದಿ ಆರ್ಟಿಕಲ್ 331 ಇದಕ್ಕೆ ಸಂಬಂಧಿಸಿದಂತೆ ಇದನ್ನ ಹಿಡ್ಕೊಂಡ್ರೆ ಏನಾಕತಿ, ಇದನ್ನ ಹಿಡ್ಕೊಲಿಲ್ಲ ಅಂದ್ರೆ ಏನಾಕತಿ ಅಂತ ಅಷ್ಟ. ಶಾಲ್ ಬಿ ಕನ್ಸಿಸ್ಟ್ ಆಫ್ ಲೋಕಸಭೆ ಯಾರನ್ನ ಒಳಗೊಂಡಿರ್ತೈತಿ ಅಂತ ನಾಟ್ ಮೋರ್ ದೆನ್ 530 ಮೆಂಬರ್ಸ್ ಚೂಸನ್ ಬೈ ದಿ ಡೈರೆಕ್ಟ್ ಎಲೆಕ್ಷನ್ ಫ್ರಮ್ ದಿ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಇನ್ ದಿ ಸ್ಟೇಟ್ಸ್. ಏನ 530ಕ್ಕೂ ಹೆಚ್ಚಿಲ್ಲದ ಸದಸ್ಯರನ್ನ 530ಕ್ಕಿಂತ ಹೆಚ್ಚಿನ ಸದಸ್ಯರನ್ನ ಆಯ್ಕೆ ಮಾಡಂಗೇ ಇಲ್ಲ. 530 ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ದಿಸ್ ಇಸ್ ಅನ್ ಪ್ರಯರ್ ಕಂಡೀಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ಎಲೆಕ್ಷನ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಲೋಕಸಭಾ. ನಂಬರ್ಸ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಲೋಕಸಭಾ ಎಷ್ಟು ಜನಕ್ಕಿಂತ ಕಡಿಮೆ ಇರಬೇಕು ಅಂತಂದ್ರೆ 530ಕ್ಕಿಂತ ಕಡಿಮೆ ಇರಬೇಕು. 530 ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ಅವ್ರು ಎಲ್ಲಿಂದ ಆಯ್ಕೆ ಆಗಬೇಕು ಅಂತಂದ್ರೆ ರಾಜ್ಯಗಳಿಂದ ಆಯ್ಕೆ ಆಗಬೇಕು. 530 ಜನ ರಾಜ್ಯಗಳಿಂದ ಆಯ್ಕೆ ಆಗಬೇಕು. ಅವರ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನೇರವಾಗಿ ಅಂತಕ್ಕಂಥ ಪದ ಬರಬೇಕು. ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನೇರವಾಗಿ ಆಯ್ಕೆ ಆಗಬೇಕು. ನೇರವಾಗಿ ಅಂತಂದ್ರೆ ನಾವು ವೋಟ್ ಹಾಕಿ ಅವರನ್ನ ಆರಿಸಬೇಕು. ವಿ ಶಾಲ್ ಪಾರ್ಟಿಸಿಪೇಟ್ ಇನ್ ದಿ ಸೆಲೆಕ್ಷನ್ ಆಫ್ ದಿ MPs ಆಫ್ ದಿ ಲೋಕಸಭಾ. ಲೋಕಸಭೆಯ ಸದಸ್ಯರನ್ನ ಆಯ್ಕೆ ಮಾಡುವಲ್ಲಿ ನಾವು ಮತದಾನವನ್ನ ಮಾಡಬೇಕು. ನಾವು ಅಂತಂದ್ರೆ ಭಾರತದ ಪ್ರಜೆಗಳು ಅಂತ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿ ಕರಿತೀವಿ. ಬರೀತಾರೆ. ಈ ಆರ್ಟಿಕಲ್ ಏನ್ ಕ್ಲಿಯರ್ ಮಾಡ್ತೈತಿ ಅಂತಂದ್ರೆ ರಾಜ್ಯಗಳಿಂದ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ಅವರಿಗಾಗಿಯೇ ವಿಂಗಡಣೆ ಮಾಡಿರ್ತಕ್ಕಂಥ ಮತಕ್ಷೇತ್ರಗಳಿಂದ ನೇರವಾಗಿ ಆಯ್ಕೆ ಆಗಬೇಕು. ಯಾರು? MPಗಳು. ಎಲ್ಲಿಗೆ? ಲೋಕಸಭೆಗೆ. ಎಷ್ಟು ಅಂತ ಕೇಳಿದ್ರೆ ಬರದಾರೆ 530ಕ್ಕೂ ಹೆಚ್ಚಿಲ್ಲದ ನಾಟ್ ಮೋರ್ ದೆನ್ 530 ಮೆಂಬರ್ಸ್ ಫ್ರಮ್ ದಿ ಸ್ಟೇಟ್ಸ್ ಟು ದಿ ಲೋಕಸಭಾ by direct election. The direct election means the common citizens are casting their vote to elect the members of the Lok Sabha. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯ ನಾಗರಿಕರು ಕೂಡ ನಮ್ಮ ಮತದಾನವನ್ನ ಮಾಡುವ ಮೂಲಕ ದಾನ ಮಾಡ್ತೀವಿ. ನಮ್ಮ ಮತವನ್ನ ನಮ್ಮ ಅಧಿಕಾರವನ್ನ ದಾನ ಮಾಡುವ ಮೂಲಕ ಅವರನ್ನ ಆಯ್ಕೆ ಮಾಡ್ತೀವಿ. ಎಲ್ಲಿಗೆ? ಲೋಕಸಭೆಗೆ. ಇದು ಗೊತ್ತಿರಬೇಕು. ಯಾವುದು? ಆರ್ಟಿಕಲ್ 81 sub+1 ಅದರೊಳಗೆ ಮತ್ತೆ ಉಪಬಂಧ ಎ ಆರ್ಟಿಕಲ್ 81(1)(a ಏನ್ ಹೇಳ್ತೈತಿ? 530ಕ್ಕೂ ಹೆಚ್ಚಿಲ್ಲದ ಸದಸ್ಯರನ್ನ ಲೋಕಸಭೆಗೆ ನೇರವಾಗಿ ಆಯ್ಕೆ ಮಾಡಬೇಕು ರಾಜ್ಯಗಳಿಂದ. ಇದು ಗೊತ್ತಿರಬೇಕು. ಇದು ಒಂದಾಯ್ತು. ಇನ್ನು ಎರಡನೇದ್ದು, ಸರ್ ನಮ್ಮಲ್ಲಿ ಬರೀ ರಾಜ್ಯಗಳು ಅಷ್ಟದಾವನ್ರಿ, ಬೇರೆ ಏನು ಇಲ್ಲ ಅನ್ನತ್ತೆ ಕೇಳಿದ್ರೆ ಅದಾವಲ್ರಿ ಸರ್ ಕೇಂದ್ರಾಡಳಿತ ಪ್ರದೇಶಗಳು. ಅಲ್ಲಿದ್ದನೂ ಆಯ್ಕೆ ಮಾಡ್ಬೇಕಲ್ಲ, ಅವ್ರ ರಿಪ್ರೆಸೆಂಟೇಷನ್ ಬೇಕಲ್ಲ. ಅದಕ್ಕೂ ಒಂದು ಪ್ರಾವಿಷನ್ ಬರೋದು ಆರ್ಟಿಕಲ್ 81 sub+1(b). ಏನು? not more than 20 members to represent the union territories chosen in such a manner as parliament may by law provide. ಇಲ್ಲಿ ಒಂದ್ ಸ್ವಲ್ಪ ಟಿಪಿಕಲ್ ಅನಿಸ್ತೈತಿ, ಟ್ವಿಸ್ಟ್ ಮಾಡಿದಾರೆ. ಏನಂತ ಹೇಳಿ? ನಾಟ್ ಮೋರ್ ದೆನ್ 20 ಮೆಂಬರ್ಸ್ ಫ್ರಮ್ ದಿ ಯೂನಿಯನ್ ಟೆರಿಟರೀಸ್. 20ಕ್ಕೂ ಹೆಚ್ಚಿಲ್ಲದ ಸದಸ್ಯರನ್ನ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಬೇಕು. ಯೂನಿಯನ್ ಟೆರಿಟರೀಸ್ ಗಳಿಂದ ಆಯ್ಕೆ ಮಾಡಬೇಕು. ಹೆಂಗ್ ಆಯ್ಕೆ ಮಾಡಬೇಕು ಅಂತಂದ್ರೆ ಆಯ್ಕೆ ಮಾಡುವ ಪ್ರೊಸೀಜರ್ ಅನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡಿದರ ಮೂಲಕ. ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು ಕಾನೂನಿನ ಮೂಲಕ ಯಾವ ವಿಧಾನದಲ್ಲಿ ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳನ್ನ ಲೋಕಸಭೆಗೆ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿರ್ತಾರಲ್ಲ, ಆ ಪ್ರೊಸೀಜರ್ ಮೂಲಕ ಆಯ್ಕೆ ಮಾಡಬೇಕು. ಇಲ್ಲಿ ಡೈರೆಕ್ಟ್ ಎಲೆಕ್ಷನ್ ಬರ್ದಿಲ್ಲ, ಇನ್ ಡೈರೆಕ್ಟ್ ಎಲೆಕ್ಷನ್ ಬರ್ದಿಲ್ಲ, ಏನ್ ಮಣ್ಣು ಇಲ್ಲ.
ಏನ್ ಬರ್ತಾರೆ, ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನು ಏನ್ ಹೇಳ್ತೈತಿಲ್ಲ ಆ ಕಾನೂನಿನ ಪ್ರಕಾರ ನೀವು ಆಯ್ಕೆ ಮಾಡ್ರಿ ಅಂತ. ಎಷ್ಟು ಜನನ? 20 ಜನನ. ಎಲ್ಲಿ ಹಿಡದ? ಕೇಂದ್ರಾಡಳಿತ ಪ್ರದೇಶದಿಂದ. ಎಲ್ಲಿಗೆ? ಲೋಕಸಭೆಗೆ. ಗೊತ್ತಿರಬೇಕು. ಏನಾಯ್ತು? ಅಂಡಮಾನ್ ನಿಕೋಬಾರದಿಂದ ಡೈರೆಕ್ಟ್ ಎಲೆಕ್ಷನ್ ಮೂಲಕ ನೇಮಕ ಮಾಡ್ತಾರಂತ ಕೇಳಿದ್ರೆ ಇಲ್ಲ. ಪಾರ್ಲಿಮೆಂಟ್ ಏನು ಡಿಸೈಡ್ ಮಾಡಿರ್ತೈತೆ ನೇರ ನೇಮಕಾತಿ ಮಾಡ್ರಿ ಅಂದ್ರೆ ಅಲ್ಲಿ ಹಿಡ್ದನ ಮಾಡಿ ನೇರ ನೇಮಕಾತಿ ಮಾಡ್ರಿ. ಇಲ್ಲಪ್ಪ ಬೇಡ ನಾವು ನಾಮಿನೇಟ್ ಮಾಡ್ತೀವಿ ಅಲ್ಲಿ ಹಿಡ್ದ ಅವ್ರು ಪಾರ್ಲಿಮೆಂಟ್ ಡಿಸೈಡ್ ಮಾಡ್ರೆ ನಾಮಿನೇಟ್ ಮಾಡಬಹುದು. ದೇರ್ ಇಸ್ ಅನ್ ಪ್ರೊಸೀಜರ್ ಡಿಸೈಡೆಡ್ ಬೈ ದಿ ಪಾರ್ಲಿಮೆಂಟ್ with law. There is no common procedure for the union territories to elect the persons to the Lok Sabha. ಅಲ್ಲಿ ಕಾಮನ್ ಪ್ರೊಸೀಜರ್ ಇಲ್ಲ. ಆದ್ರೆ ರಾಜ್ಯಗಳಿಗೆ ಕರ್ನಾಟಕದಿಂದ ಹೆಂಗ ಆಯ್ಕೆ ಮಾಡಬೇಕು? ಕರ್ನಾಟಕದಿಂದ 28 ಜನರು ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಅವ್ರನ್ನ ಹೆಂಗ ಆಯ್ಕೆ ಮಾಡಬೇಕು ಅಂತಂದ್ರೆ ನೇರ ಚುನಾವಣೆ ಮೂಲಕನೇ. ಡೈರೆಕ್ಟ್ ಕುಸ್ತಿ ಪಳಿ ಒಳಗೆ ಬರಬೇಕು, ಕುಸ್ತಿ ಉಗಿಬೇಕು, ಹೋಗ್ಬೇಕು. ಇಲ್ಲಿ ಅದಿಲ್ಲ. ಎಲ್ಲಿ? ಯೂನಿಯನ್ ಟೆರಿಟರಿಗೆ ಹೋಲಿಸಿದರೆ ದೇರ್ ಇಸ್ ನೋ a common procedure to elect the person to the Lok Sabha from the union territories. But union territories are elect the persons to the Lok Sabha by decided the parliament laws. What parliament laws said, according to that the union territories are elected the persons to the Lok Sabha. ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನು ಏನ್ ಹೇಳ್ತೈತೋ ಆ ಕಾನೂನಿನಂತೆ ಲೋಕಸಭೆಗೆ ತಮ್ಮ ಪ್ರತಿನಿಧಿಗಳನ್ನ ಯೂನಿಯನ್ ಟೆರಿಟರಿಗಳು ಕಳಿಸಿಕೊಡ್ತವೆ. ದಟ್ಸ್ ಆಲ್. ನೇರ ಚುನಾವಣೆಯ ಮೂಲಕ ಇಲ್ರಿ ನೀವು ಸೀದಾ ಕುಸ್ತಿ ಪಳಿ ಒಳಗೆ ಬರಬೇಕು, ಕುಸ್ತಿ ಗೆಲ್ಲಬೇಕು, ಆಮೇಲೆ ಹೋಗ್ಬೇಕು ಅಂತಂದ್ರೆ ಹಂಗೆ ಇಲ್ರಿ. ನಿಮ್ಮನ್ನು ಕುಸ್ತಿ ಏನ್ ಬೇಡ, ನಿಮಗೆ ಡೈರೆಕ್ಟ್ ಅದೇನೋ ಕೊಡ್ತೀವಿ ಅಂತಾರಲ್ಲ ಬೈಪಾಸ್, ಡೈರೆಕ್ಟ್ ನೀವು ಲೋಕಸಭೆಗೆ ಹೋಗ್ರಿ ಅಂತಂದ್ರೆ ಹಂಗೂ ಬರ್ದಿದ್ರಿ. ಬಟ್ ಲಾ ಮೇ ಬಿ ಪ್ರಿಸ್ಕ್ರೈಬ್ಡ್ ದಟ್. ಅದು ಕಾನೂನು ಅದನ್ನ ವರ್ಣನೆ ಮಾಡಿರಬೇಕು. ಯಾವ ಕಾನೂನು? ಸಂಸತ್ತು ತಂದಿರತಕ್ಕಂಥ ಕಾನೂನು. ಅಂಡಮಾನ್ ನಿಕೋಬಾರಿಗೆ ಸಂಬಂಧಿಸಿದಂತೆ ಕರ್ನಾಟಕದವ್ರು ಲಾ ಮಾಡೋದು ಬರ್ತಕ್ಕಂತೆ ಕೇಳಿದ್ರೆ ಇಲ್ಲ, ಇಲ್ಲಿ ಪಾರ್ಲಿಮೆಂಟ್ ಬರ್ದಿತ್ತು. ಅಂಡಮಾನ್ ನಿಕೋಬಾರಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಮಹಾರಾಷ್ಟ್ರ ಕೈತನತೆ ಕೇಳಿದ್ರೆ ಇಲ್ಲ, ದೇರ್ ಇಸ್ ನೋ ಪವರ್ ಟು ದಿ ಸ್ಟೇಟ್ ಟು ಮೇಕ್ ಅ ಲಾಸ್. ಹೌದಾ? ಹಂಗೆ ಇಲ್ರಿ ನಮ್ಮದೇನು ಅಧಿಕಾರ ಇಲ್ಲ, ನಾವು ಮಾಡ್ತೀವಲ್ಲ ಅಂಡಮಾನ್ ನಿಕೋಬಾರಿಗೆ ಸಂಬಂಧಿಸಿದಂತೆ ನಾವು ಮಾಡ್ತೀವಲ್ಲ ಕಾನೂನು, ಲಕ್ಷದ್ವೀಪಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಕೇರಳದವ್ರು ಅನ್ನಕ್ಕೆ ಬರ್ತೈತೆ ಇಲ್ಲ. ದೀವ್ ದಮನಕ್ಕೆ ಸಂಬಂಧಿಸಿದಂತೆ ನಾವು ಕಾನೂನು ಮಾಡ್ತೀವಿ ಅನ್ನತ್ತೇಳಿ ಮಧ್ಯಪ್ರದೇಶದವ್ರು ಅನ್ನಕ್ಕೆ ಬರ್ತೈತೆ ಇಲ್ಲ. ದೇರ್ ಈಸ್ ಅನ್ ಅಥಾರಿಟಿ ಟು ಮೇಕ್ ಅ ಲಾಸ್ ರಿಗಾರ್ಡ್ಸ್ ವಿತ್ ದಿ ಯೂನಿಯನ್ ಟೆರಿಟರೀಸ್. ದಟ್ ಅಥಾರಿಟೀಸ್ ನೇಮ್ ಇಸ್ ಕಾಲ್ಡ್ ಪಾರ್ಲಿಮೆಂಟ್. ಅಲ್ಲೊಂದು ಪ್ರಾಧಿಕಾರ ಐತಿ, ಆ ಪ್ರಾಧಿಕಾರದ ಹೆಸರೇ ಪಾರ್ಲಿಮೆಂಟ್. ನೆನಪಲ್ಲಿರ್ಲಿ. ಹೌದಾ? ಇದಿಷ್ಟು ಗೊತ್ತಾಗಬೇಕು. ಇಲ್ಲಿ ಟೋಟಲಿ ಎಷ್ಟು ಜನ ಲೋಕಸಭೆಗೆ ಆಯ್ಕೆ ಆಗ್ತಾರೋ ಅಂತ ಕೇಳಿದ್ರೆ 530 ರಾಜ್ಯಗಳಿಂದ ಪ್ಲಸ್ 20 ಯೂನಿಯನ್ ಟೆರಿಟರಿಗಳಿಂದ 550 ಆಯ್ತು. ಇನ್ನು 331 ಕಲಂ ಜಾರಿಯಲ್ಲಿತ್ತು ಅಂತಂದ್ರೆ ಪ್ಲಸ್ 2. ಯಾಕಂದ್ರೆ 2 ಜನ ಆಂಗ್ಲೋ ಇಂಡಿಯನ್ಸ್ ಅನ್ನ ಲೋಕಸಭೆಗೆ ಆಯ್ಕೆ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಕೊಟ್ಟಿರುವ ಕಲಂ ಯಾವ್ದತ್ತೆ ಕೇಳಿದ್ರೆ 331. ಹೌದಾ? ಇಲ್ಲಿತ್ತು ಅಂತಂದ್ರೆ ಇದು 552 ಆಕೈತಿ. ಇದಿಲ್ಲ ಅಂತಂದ್ರೆ ಈಗ 550. ಏನು? ಕಲಂ 331 ಜಾರಿಯಲ್ಲಿತ್ತು ಅಂತಂದ್ರೆ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಾಕೈತಿ? 552 ಆಕೈತಿ. ಕಲಂ 331 ರದ್ದಾಗೈತಿ. ಈಗ 104ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ರದ್ದಾಗೈತಿ. ಹಾಗಾಗಿ ಲೋಕಸಭೆಯ ಸದಸ್ಯರ ಸಂಖ್ಯೆ 530 ರಾಜ್ಯಗಳಿಂದ 20 ಕೇಂದ್ರಾಡಳಿತ ಪ್ರದೇಶಗಳಿಂದ ಟೋಟಲಿ 550 ಜನ. ಇಷ್ಟು ಜನ ಅದಾರಣತೆ ಕೇಳಿದ್ರೆ ಇಲ್ಲ. ಟೋಟಲಿ ಎಷ್ಟು ಜನ ಅದಾರ? 545 ಜನ ಅದಾರ. ಹೌದಾ? ಇದು ನಮಗೆ ಗೊತ್ತಿರಬೇಕು. ಈಗ ಅವು 2 ಹೋಗ್ಯಾವನಂತ 543 ಜನ ಅದಾರೆ. ಟೋಟಲ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ನೌ ಡೇಸ್ ಇಸ್ 543. ನೆನಪಲ್ಲಿರಲಿ. ಇದಿಷ್ಟೇ. ಆರ್ಟಿಕಲ್ 81 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ಸಂವಿಧಾನದ ಕಲಂ 331ಕ್ಕೆ ಒಳಪಟ್ಟಂತೆ 331ರ ವಿಧಿಗೆ ಒಳಪಟ್ಟಂತೆ ಲೋಕಸಭೆಯು ಇವರನ್ನ ಒಳಗೊಂಡಿರಬೇಕು ಅಂತ ಹೇಳ್ತೈತಿ. ಅದರಾಗ 1ನೇದ್ದು 530ಕ್ಕೂ ಹೆಚ್ಚಿಲ್ಲದ ಸದಸ್ಯರು ರಾಜ್ಯಗಳಿಂದ ಆಯ್ಕೆ ಆಗಬೇಕು ನೇರ ಚುನಾವಣೆಯ ಮೂಲಕ. ಆಮೇಲೆ 20ಕ್ಕೂ ಹೆಚ್ಚಿಲ್ಲದಂತೆ ಸದಸ್ಯರು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಆಗಬೇಕು. ಅದು ಸಂಸತ್ತು ಮಾಡಿರುವ ಕಾನೂನಿನ ಪ್ರಾವಿಷನ್ಗಳಿಗೆ ಒಳಪಟ್ಟು ಅಂತ. ಹೌದಾ? 530 ರಾಜ್ಯಗಳಿಂದ 20 ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು 550. ಟೋಟಲ್ ಕುರ್ಚಿಗಳು 550 ಅದಾವ. ಆದ್ರೆ ಈಗ ಸದ್ಯಕ್ಕೆ ಅದ್ರ ಎಷ್ಟು ಜನ ಕೂಡ್ತಾರೋ ಅಂತಂದ್ರೆ 543. ನೆನಪಲ್ಲಿ ಇರಲಿ. ಅಂದ್ರೆ ಇನ್ನ 7 ಕುರ್ಚಿಗಳು ಖಾಲಿ ಇದಾವು. ಅಷ್ಟು ತುಂಬಾ ಬೇಕಂದ್ರೆ ಕೇಳಿದ್ರೆ ಇಲ್ಲ. ಮ್ಯಾಕ್ಸಿಮಮ್ 550 ಜನನ್ನು ಕೂಡಿಸ್ಬೇಕು. ಅದಕ್ಕಿಂತ ನೀವು ಕಡಿಮೆ ಕೂಡಿಸೋರಿದ್ರೆ ಕೂಡಿಸ್ರಿ, ಏನು ತೊಂದರೆ ಇಲ್ಲ ಅಂತ ಹಿಂಗೆ. ಹೌದಾ? ಇದು ಆರ್ಟಿಕಲ್ 81ಗಳ ಬಗ್ಗೆ. 81 ಸಬ್ ಕ್ಲಾಸ್ 1ರ ಬಗ್ಗೆ ಮಾತ್ರ ಇದು. ಅದ್ರಾಗ ಮತ್ತೆ ಉಪಬಂಧ ಎ ಮತ್ತು ಬಿ ಗಳದಾವೆ, ಅದನ್ನು ಚರ್ಚೆ ಮಾಡಿದ್ವಿ. ಈಗ ಇನ್ನು ಮುಂದಿನ ಆರ್ಟಿಕಲ್ 81 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತ ನೋಡೋಣ. ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಯಾವುದು? ಆರ್ಟಿಕಲ್ 81 ಸಬ್ ಕ್ಲಾಸ್ 2. ಯಾಕಂತಂದ್ರೆ ಪ್ರತಿಯೊಂದು ಬಾರಿ ಕ್ಲಿಷ್ಟಕರ ವಿಷಯಗಳಿದಾವೆ. ಒಂದೊಂದು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ಕೊತಾ ಹೋಗ್ಬೇಕಾಗೈತಿ. ಈಗ ನೀವು ರಾಜ್ಯಗಳಿಂದ ಆಯ್ಕೆ ಮಾಡಬೇಕು, ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಬೇಕು ಅಂತ ಹೇಳಿದ ನಂತರ ಹೆಂಗ್ ಆಯ್ಕೆ ಮಾಡ್ಬೇಕು ಅವ್ರನ್ನ? ನಿಮ್ಗೆ ಗೊತ್ತಿರಲಿ. ಬೆಳಗಾವಕ್ಕೆ 2 MP ಸೀಟ್ಗಳದಾವೆ.
ಬೆಳಗಾವಿಯಿಂದ 2 ಜನ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಮಂಡ್ಯ ಮೈಸೂರದಿಂದ ಒಬ್ಬರೇ ಆಯ್ಕೆ ಆಗ್ತಾರೆ. ಮಂಡ್ಯ ಮತ್ತು ಮೈಸೂರದಿಂದ ಒಬ್ಬರೇ ಆಯ್ಕೆಯಾಗಿ ಹೋಗ್ತಾರೆ. ಬೆಂಗಳೂರಿಂದ 4 ಜನ ಆಯ್ಕೆಯಾಗಿ ಹೋಗ್ತಾರೆ. 4 ಜನ ಅಂತ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಬಟ್ ಬೆಂಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಿಂದ ಹೆಚ್ಚಿಗೆ ಜನ ಆಯ್ಕೆಯಾಗಿ ಹೋಗ್ತಾರೆ. ಬೆಳಗಾವಿಯಿಂದ 2 ಜನ ಆಯ್ಕೆ ಆಗ್ತಾರೆ. ಚಿಕ್ಕೋಡಿಯಿಂದ ಒಬ್ರು, ಬೆಳಗಾವಿಯಿಂದ ಒಬ್ರು. ಯಾಕೆ ಸರ ಮೈಸೂರು ಮಂಡ್ಯದಿಂದ ಸೇರಿಸಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ, ಬೆಳಗಾವಿನಿಂದ ಯಾಕೆ ಇಬ್ಬರನ್ನ ಆಯ್ಕೆ ಮಾಡ್ತೀವಿ ಅಂತ ಕ್ವಶನ್ಗಳು ಬರ್ತವೆ. ಯಾಕೆ ಅಂತೇಳಿ ಆನ್ಸರ್ ಮಾಡ್ತೈತಿ ಆರ್ಟಿಕಲ್ 81(2) ಎ ಮತ್ತು ಬಿ. ಅಲ್ಲಿ 2 ಉಪಬಂಧಗಳಿದಾವೆ. ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇದು ಸ್ವಲ್ಪ ವಿಡಿಯೋಗಳು ಲಾಂಗ್ ಆಗ್ತವೆ, ನೀವು ಪೇಷನ್ಸ್ ಕಾಯ್ಕೊಂಡು ನೋಡಬೇಕು, ಅಂದಾಗ ಮಾತ್ರ ಅರ್ಥ ಆಗ್ತೈತಿ. ಭಾರಿ ಚಂದ ಕೇಳಿರ್ತೈತಿ, ಇದ್ರಾಗೆ ಆಟ ಭಾರಿ ಚಂದ ಇರ್ತೈತಿ, ನೀವು ನೋಡ್ಬೇಕಷ್ಟೇ. ಹೌದಾ? ನೋಡಬೇಕು, ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಟೈಮ್ಗೂ ಇದನ್ನ ಅಪ್ಲೈ ಮಾಡ್ಕೋಬೇಕು. ಬಿಕಾಸ್ ಆಫ್ ವಾಟ್? ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ದಿ ಡೇ ಟು ಡೇ ಲೈಫ್ ನಾವು ಏನ್ ನಡೀತೈತಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ರಾಜಕೀಯವನ್ನ ನಾವು ಕಣ್ಣಾರೆ ನೋಡ್ತಿರ್ತೀವಲ್ಲ. ಆ ರೀತಿ ಧಾರವಾಡದಿಂದ ಒಬ್ರು ಆಯ್ಕೆ ಆಗ್ತಾರೆ, ಹಾವೇರಿಯಿಂದನೂ ಒಬ್ರು ಆಯ್ಕೆ ಆಗ್ತಾರೆ, ದಾವಣಗೆರೆಯಿಂದ ಒಬ್ರು ಆಯ್ಕೆ ಆಗ್ತಾರೆ. ಆದ್ರೆ ಬೆಳಗಾವಿನಿಂದ ಇಬ್ರು ಆಯ್ಕೆ ಆಗ್ತಾರೆ. ಯಾಕೆ? ಬೆಂಗಳೂರಿಂದ ಎಲ್ಲದಕ್ಕಿಂತ ಜಾಸ್ತಿ ಜನ ಆಯ್ಕೆ ಆಗ್ತಾರೆ. ಯಾಕೆ? 2-3 ಜಿಲ್ಲೆಗಳನ್ನ ಸೇರಿಸಿ ಒಬ್ಬರನ್ನೇ ಆಯ್ಕೆ ಮಾಡ್ತೀವಿ. ಇನ್ನು ಕೆಲವೊಂದಿಷ್ಟು ಕಡೆ ಒಂದೇ ಜಿಲ್ಲೆಯಿಂದ 2-3 ಜನನ ಆಯ್ಕೆ ಮಾಡ್ತೀವಿ. ವೈ ದಿಸ್? ಬಿಕಾಸ್ ಅಂತ ಕೇಳಿದ್ರೆ ಆನ್ಸರ್ ಮಾಡೋದು ಆರ್ಟಿಕಲ್ 81(2). ಅದೇನು ಆನ್ಸರ್ ಮಾಡ್ತೈತಿ ಅಂತ ಮುಂದಿನ ವಿಡಿಯೋದೊಳಗೆ ನೋಡೋಣ. ಅಲ್ಲಿವರೆಗೂ ಚಂದ ಹಿಂಗೆ ಹೋದ್ರಿ, ನಮ್ಮ ವಿಡಿಯೋನ ನೋಡ್ರಿ, ಚಾನಲ್ ಅನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವಿಡಿಯೋಗಳನ್ನ ಎಲ್ಲರಿಗೂ ಹೆಚ್ಚು ಶೇರ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ.